ಹೊಳೆಯಿಂದ ಆ ಕಡೆ ಒಂದು ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಅದನ್ನು ನೋಡ್ಕೊಳ್ಳಿ. ನಾವು ನೆಕ್ಸ್ಟ್ ಅಲ್ಲಿಗೆ ಹೋಗೋದು. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬೆಳಗ್ಗೆನೇ ಬೇಗನೆ ಎದ್ದು ರೆಡಿಯಾಗಿ ಪಾಪುನ ಹೊರಗಡೆ ಕರ್ಕೋಗ್ಬೇಕು ಅಂತ ಹೇಳಿಬಿಟ್ಟು ನರಸೀಪುರಕ್ಕೆ ಹೋದ್ವಿ. ಅಲ್ಲಿ ನಮ್ಮ ಮನೆಯವ್ರಿಗೆ ತುಂಬ ಫೇವ್ರೆಟ್ ದೇವಸ್ಥಾನ ಅಂತಲೇ ಹೇಳ್ಬೋದು, ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ. ಹಾಗೆ ಅಲ್ಲಿಗೆ ಹೋದ್ವಿ. ನಮ್ಮ ಮನೆಯವರು ನರಸೀಪುರದಲ್ಲಿ ತುಂಬ ವರ್ಷಗಳಿದ್ದಿದ್ದರಿಂದ ಆ ದೇವಸ್ಥಾನದಲ್ಲಿ ಕಳೆದಿರೋ ಕ್ಷಣಗಳಾಗಿರ್ಬೋದು, ಹಾಗೆ ಹೊಳೆಯಲ್ಲಿ ಆಟ ಆಡಿ ಕ್ಷಣಗಳಾಗಿರ್ಬೋದು ಎಲ್ಲನೂ ನನ್ನ ಜೊತೆ ಹಂಚ್ಕೋತಾ ಇದ್ರು. ಹಾಗೆ ದೇವಸ್ಥಾನದ ಹಿನ್ನೆಲೆಯನ್ನು ಕೂಡ ನಿಧಾನವಾಗಿ ತಿಳಿಸ್ತಾಯಿದ್ರು. ಇವಳು ಕೂಡ ಮಲ್ಕೊಬಿಟ್ಟಿದ್ಲು ನನ್ನ ತೊಡೆ ಮೇಲೇ. ಅಲ್ಲೇ ನಾವು ನಾಗರಕಲ್ಲು ಹತ್ರ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ಇನ್ನು ಮಲ್ಕೊಂಡೇ ಇರ್ತಾಳೆ, ಬೇಗ ಸ್ವಲ್ಪ ಹೋಗ್ಬೇಕಿತ್ತು ಊರಿಗೆ ಅಂತ ಹೇಳ್ಬಿಟ್ಟು ಹೋಗೋಣ ಒಳಗಡೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾಯಿದ್ರು. ಅಷ್ಟರಲ್ಲಿ ಗಂಟೆ ಸೌಂಡೆಲ್ಲ ಕೇಳ್ಬಿಟ್ಟು ಇವಳು ಎದ್ಬಿಟ್ಲು. ಹಾಗೆ ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಸ್ವಲ್ಪ ಸುತ್ತೆಲ್ಲ ರೌಂಡ್ ಹಾಕಿ ಪ್ರದಕ್ಷಿಣೆ ಎಲ್ಲ ಹಾಕಿ ನಾವೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು, ಅದೇ ನಾನು ಹೇಳಿದ್ನಲ್ಲ ಆಗಲೇ, ಆ ದೇವಸ್ಥಾನಕ್ಕೆ ನಮ್ಮ ಮನೆಯವರು ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಹೇಳಿದರು. ನಾನು ಅಲ್ಲಿ ಆ ಕಡೆ ದೇವಸ್ಥಾನದಲ್ಲಿ ನೋಡಿದೆ, ಹೊಳೆಯಿಂದ ಆ ಕಡೆ ಕಾಣಿಸುತ್ತಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದೆ. ಹಾಗೆ ಅವರು ಹೇಳ್ತಾಯಿದ್ರು, ಈ ದೇವಸ್ಥಾನದಲ್ಲಿ ಆ ಲಿಂಗದಿಂದ ನೀರು ಬರುತ್ತೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ನಿನ್ನ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಹೇಳಿದರು. ಹಾಗೆ ಆ ದೇವಸ್ಥಾನದಲ್ಲಿ ಬೇಗ ಮುಗಿಸ್ಕೊಂಡು ಈ ಕಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಳೆಯನ್ನು ದಾಟಿ ಬರಲಿಲ್ಲ, ಆ ಕಡೆಯಿಂದನೇ ರೋಡ್ ಸೈಡಿಂದನೇ ಬಂದ್ವಿ. ಅದು ಯಾವ ಥರ ಇದೆ ರೂಟ್ ಅಂತ ಅಂದರೆ, ಹಳೆ ತಿರುಮಕೂಡ್ಲು ಇದೆಯಲ್ಲ ಬಸ್ ಸ್ಟಾಪು, ಆ ಕಡೆಯಿಂದ ಆದಿಚುಂಚನಗಿರಿ ಚೌಟ್ರಿ ಇದೆಯಲ್ಲ, ಆ ಕಡೆಯಿಂದ ಫುಲ್ ಡೌನಲ್ಲಿ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಈ ದೇವಸ್ಥಾನನ. ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ಹಾಗೆ ಇದು ಫೋಟೋ ವೀಡಿಯೋಗೆಲ್ಲ ಅಲೋ ಇಲ್ಲ, ಆದರೂ ನಾನು ಅವ್ರಿಗೆ ಗೊತ್ತಿಲ್ಲದೆ ಎಲ್ಲ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನಾವು ಒಳಗಡೆ ಹೋದ್ವಿ. ಈ ದೇವಸ್ಥಾನದ ಹೆಸರು ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ನಾವು ಮೊದಲು ಮದುವೆಗಿಂತ ಮುಂಚೆ ಒಂದು ಸಲ ಹೋಗಿದ್ವಿ, ಬಟ್ ಒಳಗಡೆ ಹೋಗಿರಲಿಲ್ಲ. ಇದ್ರ ಹಿಂದೆಗಡೆ ಒಂದು ಒಳ್ಳೆಯದು ವ್ಯೂ ಪಾಯಿಂಟ್ ಇದೆ, ಅದು ತುಂಬಾ ಚೆನ್ನಾಗಿದೆ. ನಾವು 6 o'clock ಟೈಮಲ್ಲಿ ನೈಟ್ ಹೋಗಿದ್ದು, ಸಕ್ಕತ್ತಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಮನೆಯವರು ಅದನ್ನು ನನಗೆ ಕರ್ಕೊಂಡೋಗಿ ತೋರಿಸಿದ್ರು. ಯಪ್ಪ ಸಕ್ಕತ್ತಾಗಿತ್ತು, ಬಟ್ ಹೊಳೆ ಅಲ್ವಾ, ಸಕ್ಕತ್ ಭಯ ಆಗ್ತಿತ್ತು. ಆದರೆ ಲೈಟ್ ಅರೇಂಜ್ಮೆಂಟ್ಸು ಅದು ಇದು ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬಾ ಇಷ್ಟ ಆಗಿತ್ತು. ಬಟ್ ಈ ದೇವಸ್ಥಾನದ ಒಳಗಡೆ ಹೋಗಿರಲಿಲ್ಲ, ಆವಾಗ ಕ್ಲೋಸ್ ಆಗಿತ್ತು. ಬಟ್ ಇವಾಗ ಕುಂಭಮೇಳ ನಡೀತಾ ಇರೋದ್ರಿಂದ ಎಲ್ಲ ಕಡೆ ರೆಡಿ ಮಾಡ್ಕೊಂಡಿದ್ದಾರೆ ಹೋಮ ಪೂಜೆ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಈ ದೇವಸ್ಥಾನದ ಒಳಗಡೆ ಬಂದ್ವಿ. ಹಾಗೆ ಇಲ್ಲಿ ನೋಡಿಲಿ ಎಲ್ಲರೂ ಬಸವನ ಜೊತೆ ಮಾತಾಡ್ತಿದ್ದಾರೆ. ಇಲ್ಲೇನಾದರೂ ಕೇಳ್ಕೊಂಡ್ರೆ ಕಿವಿಲಿ ಅದು ನಿಜ ಆಗುತ್ತಂತೆ, ಸಂಕಲ್ಪ ಮಾಡಿಕೊಂಡ್ರೆ. ಹಾಗೆ ಇಲ್ಲೇ ನೋಡಿ, ಅದು ಲಿಂಗದಿಂದ ನೀರು ಬರೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾಯಿದ್ರಲ್ಲ, ಅದು ಇಲ್ಲೇ ಅಂತ ಬರೋದು. ಹಾಗೆ ನಿನಗೇನಾದರೂ ಕೇಳೋಂಗಿದ್ರೆ ಕೇಳ್ಕೊ, ನೆರವೇರುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ನಾನು ಏನು ಕೇಳೋದು ಅಂತ ಯೋಚನೆ ಮಾಡ್ಕೊಂಡು ಏನೋ ಒಂದು ಕೇಳಿಕೊಂಡೆ. ಅದು ನಿಮ್ಮೆಲ್ರಿಗೂ ಹೇಳಿದ್ರೆ ಅದು ನೆರವೇರಲ್ವಂತೆ, ಅದಕ್ಕೆ ನಾನು ಇದನ್ನ ಸಸ್ಪೆನ್ಸಲ್ಲಿ ಇಟ್ಟಿರ್ತೀನಿ. ಮುಂದೆ ಯಾವಾಗಲಾದರೂ ಅದು ನೆರವೇರಿದಾಗ ನಿಮ್ಮ ಹತ್ರ ನಾನು ಹಂಚ್ಕೋತೀನಿ. ನನಗಂತೂ ತುಂಬ ಖುಷಿಯಾಯಿತು ಇದೆಲ್ಲ ನೋಡಿ. ಹಾಗೆ ಇದು ಶಿವನ ಎಲ್ಲ ಅವತಾರಗಳಿರೋ ಲಿಂಗಗಳನ್ನು ಇಲ್ಲಿ ಇರಿಸಿದ್ದಾರೆ. ಒಂದೊಂದು ಹೆಸರು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಸೋಮನಾಥೇಶ್ವರ, ವೀರಭದ್ರೇಶ್ವರ, ಭಗ್ನೇಶ್ವರ, ತುಂಬ ಥರ ವಿಧದ ದೇವರುಗಳನ್ನ ಇಲ್ಲಿ ಇರಿಸಿದ್ದಾರೆ. ಎಲ್ಲ ಕ್ಲೋಸ್ ಮಾಡಿ ಒಂದೊಂದು ಕಡೆ ಇರಿಸಿದ್ದಾರೆ. ನನಗಂತೂ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ನಾನು ಈ ಥರ ನೋಡಿದ್ದು ಒಂಟಿಕೊಪ್ಪಲಲ್ಲಿ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಈಶ್ವರನ ರೂಪಗಳನ್ನು ನೋಡಿದ್ದೆ. ಇಲ್ಲಿ ಲಿಂಗಗಳ ರೂಪಗಳನ್ನು, ಅವತಾರಗಳನ್ನು ಒಂದೊಂದೇ ಆಗಿ ತುಂಬ ಇಟ್ಟಿದ್ದಾರೆ. ನೋಡಿ ತುಂಬಾ ಖುಷಿಯಾಯಿತು. ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಮ್ಮ ಮನೆಯವರು ಪಾಪ ಕರ್ಕೊಂಡು ನಿಂತಾಯಿದ್ರು. ಹಾಗೆ ಇದೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ಅವರು ಎಲ್ಲ ಇತಿಹಾಸ ಎಲ್ಲ ಹೇಳ್ತಾಯಿದ್ರು. ನಾನು ಈ ದೇವಸ್ಥಾನಕ್ಕೆ ತುಂಬ ಸಲ ಬಂದಿದ್ದೀನಿ. ಇಲ್ಲೆಲ್ಲ ನಾವು ಹುಡುಗರೆಲ್ಲ ಆಟ ಆಡ್ತಿದ್ವಿ ಚಿಕ್ಕ ವಯಸ್ಸಲ್ಲಿ, ಇಲ್ಲೇ ಅಲ್ವಾ, ಅವರು ಟಿ ನರಸೀಪುರದಲ್ಲಿ ಅಲ್ವಾ ಓದಿದ್ದು. ಹಾಗಾಗಿ ಆ ದಿನಗಳನ್ನೆಲ್ಲ ಅವರು ಹೇಳ್ಕೊತಾಯಿದ್ರು ನನ್ನ ಜೊತೆ. ನನಗೂ ತುಂಬ ದಿವಸದಿಂದ ಮನೇಲೇ ಇದ್ದು ಬೇಜಾರಾಗಿದ್ದರಿಂದ ಅವರು ಹೊರಗಡೆ ಕರ್ಕೋಗಿ ನಮ್ಮ ಮೈಂಡು ಫ್ರೆಶ್ ಮಾಡಿದ್ರು. ಹಾಗೆ ಪಾಪುಗೂ ಎಲ್ಲ ತೋರಿಸಿದ್ವಿ. ತುಂಬಾ ಖುಷಿಯಾಯಿತು. ಅವರು ಲಿಂಗದಿಂದ ನೀರು ಬರೋದನ್ನು ಮರ್ತೇ ಬಿಟ್ಟಿದ್ರು. ನಾವು ಅಲ್ಲೇ ನೋಡ್ಕೊಂಡು ಬಂದಿದ್ವಿ, ಆದರೆ ನಮಗೆ ಅದೇ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಕೇಳ್ತಾ ಇದ್ವಿ ನಾವು ಯಾರನ್ನೋ ಒಬ್ಬರನ್ನ, ಎಲ್ಲಿ ಆ ಥರ ಇರೋದು ಅಂತ. ಅಲ್ಲೇ ಆಗೋಯ್ತು ಅಂತ ಅಂದರು. ಬಿಡು ನೋಡಿದ್ವಲ್ಲ ಅಂಥೇಳಿ ಸುಮ್ಮನಾದ್ವಿ. ಹಾಗೆ ಇಲ್ಲೂ ಒಂದು ಲಿಂಗ ಮತ್ತು ಬಸವ ಇದೆ ನೋಡಿ.
ನಾನು ಇದನ್ನ ಆ ಕಡೆಯಿಂದ ನೋಡ್ತಾ ಇದ್ದೆ, ಇಲ್ಲಿ ಫೇಂಟಾಸ್ ಇರೋದು ಗೊತ್ತೇ ಇರಲಿಲ್ಲ. ನೀವೇ ನೋಡಿ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇಲ್ಲಿ ದೇವ್ರ ಫೋಟೋಗೆ ಅಲೋ ಇಲ್ವಂತೆ, ನನಗೆ ಗೊತ್ತಿರಲಿಲ್ಲ. ನಾನು ಹೋಗ್ಬಿಟ್ಟು ಮೆತ್ತು ವೀಡಿಯೋ ಮಾಡಿಬಿಟ್ಟೆ. ಆಮೇಲೆ ಡಿಲೀಟ್ ಮಾಡಿ ಆಫ್ ಮಾಡಿ ಅಂತ ಇದ್ದರು. ಆಮೇಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಹಾಗೆ ಅಲ್ಲೊಂದೆರಡು ಫೋಟೋಸ್ಗಳು ತೊಗೊಂಡ್ವಿ ನಾನು ನಮ್ಮ ಮನೆಯವರು ಎಲ್ಲ. ಹಾಗೆ ನಮ್ಮ ಮನೆಯವರು ಒಂದು ಕೆಫೆ ಕರ್ಕೊಂಡೋದ್ರು. ನಾನು ವೆಜ್ ಬರ್ಗರ್ ತೊಗೊಂಡೆ, ಹಾಗೆ ಒಂದು ಪಪ್ಪಾಯ ತೊಗೊಂಡೆ, ಜ್ಯೂಸ್ ತೊಗೊಂಡೆ. ಅವರು ಸೋಡಾ ಲೈಮ್ ತೊಗೊಂಡು. ಇದಾಗಿತ್ತು ಇವತ್ತಿನ ವೀಡಿಯೋ.